ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಟೇಸ್ಟಿ ಯಾತ್ರಾ ಕನ್ನಡ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಗುಟ್ಕಾ ಕಂಪ್ಲೀಟ್ ಬ್ಯಾನ್, ಯಾಕೆ ಈ ಬಿಗ್ ಡಿಸಿಷನ್, ಅಡಿಕೆ ಬೆಳೆ ಮುಂದೇನು, ಗುಟ್ಕಾ ಬ್ಯಾನ್ ಲೇಟೆಸ್ಟ್ ಅಪ್ಡೇಟ್ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಕರ್ನಾಟಕ ರಾಜ್ಯ ಸರ್ಕಾರ ಇವಾಗ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ಅದೇನಪ್ಪ ಅಂತಂದರೆ ಪಿಚ್ಚಕಾರಿಗಳನ್ನ ಬಂದ್ ಮಾಡೋದಕ್ಕೆ. ಈ ಪಿಚ್ಚಕಾರಿಗಳು ಅಂದ್ರೇನು, ಎಲ್ಲೆಂದರಲ್ಲಿ ತುಪಕ್ಕಂತ ಹೋಗಿತಿರ್ತಾರಲ್ಲ, ಬಸ್ ಸ್ಟೇಷನ್ನು, ರೈಲ್ವೆ ಸ್ಟೇಷನ್ನು, ಎಲ್ಲೆಂದರಲ್ಲಿ ಹೋಗೋದು ಹಾಳು ಮಾಡ್ತಿರ್ತಾರಲ್ಲ, ಅಂಥವನ್ನೆಲ್ಲ ಬಂದ್ ಮಾಡಲಿಕ್ಕೆ, ಹಾಗೆ ರಾಜ್ಯಾದ್ಯಂತ ಪಾನ್ ಮಸಾಲ ಮತ್ತು ಗುಟ್ಕಾ ಕಂಪ್ಲೀಟಾಗಿ ಬ್ಯಾನ್ ಮಾಡಿದೆ. ಇದ್ರ ಜೊತೆಗೆ ತಂಬಾಕು ಮತ್ತು ನಿಕೋಟಿನ್ ಅಂಶಗಳನ್ನು ಒಳಗೊಂಡಿರ್ತಂಥ ಆಹಾರ ಪದಾರ್ಥಗಳನ್ನು ಕೂಡ ಅಂಥದನ್ನು ಕೂಡ ಕರ್ನಾಟಕ ಸರ್ಕಾರ ಕಂಪ್ಲೀಟಾಗಿ ಬ್ಯಾನ್ ಮಾಡಿದೆ. ಇನ್ನು ಮುಂದೆ ಇದೆಲ್ಲ ಕರ್ನಾಟಕದಲ್ಲಿ ಸಿಗೋವಂಥದ್ದಿಲ್ಲ. ಈ ಒಂದು ಆದೇಶವನ್ನು, ಅಫಿಷಿಯಲ್ ಆರ್ಡರನ್ನು ರೀಸೆಂಟಾಗಿ ಆಗಸ್ಟ್ 12ನೇ ತಾರೀಕು ಸರ್ಕಾರ ಪಾಸ್ ಮಾಡಿದೆ ಸ್ನೇಹಿತರೆ. ಇನ್ನೊಂದು ಏನಪ್ಪ ಕೋ ಇನ್ಸಿಡೆಂಟ್ ಅಂತಂದರೆ, ಈ ಒಂದು ಆದೇಶ ಸರ್ಕಾರ ಹೊರಡಿಸಿರೋಂಥ ಟೈಮಲ್ಲೇ ನಮ್ಮ ಆರೋಗ್ಯ ಸಚಿವರಾದಂಥ UT ಖಾದರನ್ನು ಭೇಟಿ ಮಾಡಿ ಕೆಲವೊಂದು ಪ್ರಶ್ನೆಯನ್ನು ಮಾಡಿದರು. ಆ ಪ್ರಶ್ನೆಗಳಲ್ಲಿ ಏನಪ್ಪ ಅಂತಂದರೆ, ಸರ್ ಈ ಪಿಚ್ಚಕಾರಿಗಳನ್ನ ಬಂದ್ ಮಾಡೋದು ಹೇಗೆ, ಎಲ್ಲೆಂದರಲ್ಲಿ ಉಗ್ದಿ ಹಾಳು ಮಾಡ್ತಿದ್ದಾರಲ್ಲ, ಸೊ ಇವ್ರನ್ನೆಲ್ಲ ಬಂದ್ ಮಾಡೋದು ಹೇಗೆ, ಹಾಗೆ ಈ ಒಂದು ಪಾನ್ ಮಸಾಲ ಜಿಗಿಯೋದ್ರಿಂದ TB ಕಾಯಿಲೆ, ಬಾಯಿ ಕ್ಯಾನ್ಸರ್, ಈ ಥರದ ಕಾಯಿಲೆಗಳೆಲ್ಲ ಜಾಸ್ತಿ ಆಗ್ತಾಯಿದೆ, ಇದಕ್ಕೆಲ್ಲ ಏನು ಕ್ರಮ ಕೈಗೊಳ್ಳಬೇಕು ಅಂತ ಇದ್ದೀರಾ ಅಂತೆಲ್ಲ ಕೇಳಿದಾಗ ಅವ್ರು ಕೊಟ್ಟಂಥ ಉತ್ತರ ಈ ಥರ ಇದೆ. ಸೊ ಇದಕ್ಕೆ ಸರ್ಕಾರ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಳ್ಬೇಕು, ಸೆಲ್ಫ್ ಡಿಸಿಪ್ಲಿನ್ ಆಗಬೇಕು, ಅಂದರೆ ಅಂಥವರಿಗೆ ಹೆಚ್ಚಿನ ಫೈನನ್ನು ಹಾಕಬೇಕು ಅಂತೇಳಿ. ಈಗ ನೋಡಿದ್ರೆ ನಿಜವಾಗ್ಲೂ ಬ್ಯಾನ್ ಆಗಿದೆ. ಸೊ ನೀವು ಕೇಳ್ಬೋದು ಸ್ನೇಹಿತರೆ, ಈ ಬ್ಯಾನ್ ಆಗಿರೋದೇನು ಹೊಸ್ತೇನಲ್ಲ, ಈ ಹಿಂದೆನೂ ಕೂಡ ಬ್ಯಾನ್ ಆಗಿತ್ತಲ್ವಾ ಅಂತೇಳಿ. ಎಸ್ ಹೌದು, ಹಿಂದೆನೂ ಕೂಡ ಬ್ಯಾನ್ ಆಗಿತ್ತು, ಆದರೆ ಈ ಬಾರಿ ಬ್ಯಾನ್ ಆಗಿರೋದು ಬೇರೆ ಥರನೇ ಸ್ನೇಹಿತರೆ. ಹಾಗಾದರೆ ಈ ಸಲ ಬ್ಯಾನ್ ಆಗಿರೋದ್ರಲ್ಲಿ ಹೊಸ್ತೇನಿದೆ? ಸೊ ಈ ಗುಟ್ಕಾ ಪಾನ್ ಮಸಾಲ ಬ್ಯಾನ್ ಆಗಿರೋದು ನಿಜನಾ? ಕರ್ನಾಟಕದಲ್ಲಿ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದಾರಾ, ಅಥವಾ ಇದು ಕಣ್ಣೊರೆಸೋ ತಂತ್ರನ? ಈ ಪಾನ್ ಮಸಾಲದಿಂದ ಏನೆಲ್ಲ ಡ್ಯಾಮೇಜ್ ಆಗ್ತಾಯಿದೆ ಗೊತ್ತಾ ನಿಮಗೆ? ಸೊ ನಮ್ಮ ಭಾರತದ ಮರ್ಯಾದೆಗೆ, IT-BT ಬೆಂಗಳೂರಿನ ಘನತೆಗೆ, ಹಾಗೆ ಜನಸಾಮಾನ್ಯರ ಆರೋಗ್ಯಕ್ಕೆ ದೊಡ್ಡ ಹೊಡೆತ ಬೀಳ್ತಾ ಇದೆ. ಇಷ್ಟೆಲ್ಲ ಡ್ಯಾಮೇಜ್ ಆಗ್ತಾಯಿದೆ. ಹಾಗಾದರೆ ಮುಂದಿನ ದಿನಗಳಲ್ಲಿ ಅಡಿಕೆ ಬೆಳೆಗಾರರ ಕತೆ ಏನು? ನೀವು ಎಲ್ಲ ಅಡಿಕೆ ಬೆಳೀತಾ ಇದ್ದೀವಿ, ಸೊ ನಮ್ಮಗಳ ಕತೆ ಏನು? ಸೊ ಇದು ಹೀಗೆ ಆಗ್ತಾ ಹೋದರೆ ಮುಂದೆ ನಾವೇನು ಮಾಡಬೇಕಾಗುತ್ತೆ? ಸೊ ಇವಾಗ ನೋಡಿದ್ರೆ ಮಲೆನಾಡು ಭಾಗದಿಂದ ಹಿಡಿದು ಬೆಂಗಳೂರಿನ ತುಮಕೂರು ತನಕನೂ ಕೂಡ ಅಡಿಕೆ ಬೆಳೆಯುವಂಥ ರೈತರಿದ್ದಾರೆ. ಸೊ ಯಾಕಪ್ಪ ಅಂದರೆ ಅಡಿಕೆ ಒಳ್ಳೆ ರೇಟ್ ಇದೆ ಅಂತೇಳಿ ಎಲ್ಲರೂ ಕೂಡ ಅಡಿಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಇದರಿಂದ ಮುಂದೆ ಅಡಿಕೆ ಬೆಳೆಗಾರರು ಏನಾದರೂ ಆತಂಕ ಪಡುವಂಥ ವಿಚಾರ ಏನಾದರೂ ಇದೆಯಾ? ಸೊ ಇದೆಲ್ಲರ ಬಗ್ಗೆ ಕಂಪ್ಲೀಟ್ ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಟೇಸ್ಟಿ ಯಾತ್ರಾ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆ ತನಕ ನೋಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕು, ಕಮೆಂಟು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಥರದ ಹೊಸ ಮಾಹಿತಿಗಳಿಗಾಗಿ, ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಟೇಸ್ಟಿ ಯಾತ್ರಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ. ಗಮನಿಸಿ, ಈ ಗುಟ್ಕಾ ಬ್ಯಾನ್ ಅನ್ನೋದೇನು ಹೊಸ ಕಾನ್ಸೆಪ್ಟ್ ಅಲ್ಲ. ಈ ಹಿಂದೆ 2004ರಲ್ಲಿ ಸುಪ್ರೀಂ ಕೋರ್ಟು ಒಂದು ಮಹತ್ವದ ಆದೇಶವನ್ನು ಹೊರಡಿಸ್ತು. ಏನಪ್ಪ ಅಂತಂದರೆ, ಈ ಪಾನ್ ಮಸಾಲ ಅನ್ನೋದು ಒಂದು ಆಹಾರ ಪದಾರ್ಥ, ಇದರಲ್ಲಿ ಯಾವುದೇ ಥರ ನಶೆ ಬರೋ ಥರ ತಂಬಾಕು ಮಿಶ್ರಣ ಮಾಡೋ ಹಾಗಿಲ್ಲ, ಅದನ್ನು ತಡೆಯಿರಿ ಅಂತೇಳಿ ಒಂದು ಲಾ ಪಾಯಿಂಟನ್ನು ತಂತು. ಸೊ ಇದಾದಮೇಲೆ ಕೇಂದ್ರ ಸರ್ಕಾರ ಆಗಸ್ಟ್ 1, 2011ರಲ್ಲಿ ಈ ಒಂದು ಪಾನ್ ಮಸಾಲದಲ್ಲಿ ಅಡಿಕೆ, ಜೀರಿಗೆ ಇವೆಲ್ಲ ಇರುತ್ತಲ್ವ, ಇದ್ರ ಜೊತೆಗೆ ತಂಬಾಕು ಅಥವಾ ನಿಕೋಟಿನ್ ಈ ಅಂಶಗಳನ್ನ ಮಿಶ್ರಣ ಮಾಡೋಗಿಲ್ಲ, ಇದು ಒಂದು ಅಪರಾಧ ಅಂತೇಳಿ ಭಯಂಕರವಾದ ಒಂದು ಕಾನೂನನ್ನು ತಂತು. ಇದಾದಮೇಲೆ ಸಾವಿರಾರು ಕೋಟಿ ವಹಿವಾಟು ನಡೆಸಿದ್ದ ಗುಟ್ಕಾ ಕಂಪನಿಗಳಿಗೆ ದೊಡ್ಡ ಶಾಕ್ ಆಯಿತು. ಈ ಗುಟ್ಕಾ ಕಂಪನಿಗಳು ಸುಮ್ಮನೆ ಕುತ್ಕೊಂಡ್ರ ಸ್ನೇಹಿತರೆ? ಖಂಡಿತ ಇಲ್ಲ, ಕುತ್ಕೊಳ್ಳಿಲ್ಲ. ಇದಕ್ಕೆ ಅವರು ಒಂದು ಹೊಸ ಪ್ಲ್ಯಾನು, ಹೊಸ ಸ್ಟ್ರಾಟಜಿನೇ ಶುರು ಮಾಡಿದ್ರು. ಅದೇನಪ್ಪ ಅಂತಂದರೆ ಟ್ವಿನ್ ಪ್ಯಾಕ್ಸ್ ಸ್ಟ್ರಾಟಜಿ ಅಂತೇಳಿ. ಏನಪ್ಪ ಈ ಟ್ವಿನ್ ಪ್ಯಾಕ್ಸ್ ಅಂತ ಅಂದರೆ, ಈಗ ಸರ್ಕಾರ ಏನು ಹೇಳಿರೋದು, ಈ ಪಾನ್ ಮಸಾಲ ಅನ್ನೋದು ಒಂದು ಆಹಾರ ಪದಾರ್ಥ, ಇದರಲ್ಲಿ ಯಾವುದೇ ಥರ ತಂಬಾಕು, ನಿಕೋಟಿನ್, ನಶೆ ಬರುವಂಥ ಅಂಶವನ್ನು ಮಿಶ್ರಣ ಮಾಡಬಾರ್ದು ಅಂತಲ್ವ. ಸೊ ನಾವು ಹಾಗೆ ಮಾಡಲ್ಲ. 2 ಪ್ಯಾಕೆಟ್ಗಳಲ್ಲಿ ಮಾರಾಟ ಮಾಡ್ತೀವಿ. ಒಂದು ಪ್ಯಾಕೆಟ್ನಲ್ಲಿ ಅಡಿಕೆ ಇರುತ್ತೆ, ಇನ್ನೊಂದು ಪ್ಯಾಕೆಟ್ನಲ್ಲಿ ಈ ತಂಬಾಕು, ನಿಕೋಟಿನ್ ಅಂಶ ಇರುತ್ತೆ. ಸೊ ಎರಡನ್ನೂ ಸಪ್ರೇಟಾಗಿ ಅಂಗಡಿಯಲ್ಲಿ ಇಟ್ಬಿಟ್ಟು ಒಟ್ಟಿಗೆ ಮಾರಾಟವನ್ನು ಮಾಡ್ತೀವಿ. ಜನ ಬೇಕಾದರೆ ಅದನ್ನು ಎರಡನ್ನೂ ತೊಗೊಂಡು ಮಿಶ್ರಣ ಮಾಡಿಕೊಂಡು ಇದನ್ನು ತಿನ್ನಲಿ ಅನ್ನೋ ಲೆಕ್ಕಾಚಾರದಲ್ಲಿ ಇವರು ಈ ಒಂದು ಪ್ಲ್ಯಾನನ್ನು ಮಾಡಿದ್ರು. ಸರ್ಕಾರ ಹೇಳ್ತಿರೋದು ಪಾನ್ ಮಸಾಲ ಅನ್ನೋದು ಆಹಾರ ಪದಾರ್ಥ, ಇದರಲ್ಲಿ ಈ ತಂಬಾಕು, ನಿಕೋಟಿನ್ ಅಂಶವನ್ನು ಮಿಶ್ರಣ ಮಾಡಬಾರ್ದು ಅಂತಲ್ಲ. ನಾವಿಲ್ಲಿ ಮಾಡ್ತಾ ಇಲ್ಲ, ಬೇರೆ ಬೇರೆ ಪ್ಯಾಕೆಟ್ನಲ್ಲಿ ಸಪ್ರೇಟಾಗಿ ಇಟ್ಬಿಟ್ಟು ಮಾರಾಟ ಮಾಡ್ತಾ ಇದ್ದೀವಿ ಅನ್ನೋ ಈ ಒಂದು ಸ್ಟ್ರಾಟಜಿನ ಗುಟ್ಕಾ ಕಂಪನಿಗಳು ತಂದರು. ಇದರಿಂದ ಜನರ ಹೆಲ್ತಿಗೂ ಕೂಡ ಡ್ಯಾಮೇಜ್ ಆಗ್ತಾ ಇತ್ತು.
ಸೊ ಅಷ್ಟೇ ಅಲ್ಲ, ಈ ಪಿಚ್ಚಕಾರಿಗಳು ಎಲ್ಲೆಂದರಲ್ಲಿ ತುಪುಕ್ ಅಂತ ಉಗುದಿ ದೇಶದ ಘನತೆ ಬೆಂಗಳೂರಿನ ಮರ್ಯಾದೆನ ಹಾಳು ಮಾಡ್ತಾಯಿದ್ರು. ನಮ್ಮ ದೇಶ ಸುಸಂಸ್ಕೃತ ರಾಷ್ಟ್ರ, IT ಬೆಂಗಳೂರು ಅಂತೆಲ್ಲ ಹೇಳ್ಕೊತೀವಿ. ಆದರೆ ಈ ಪಿಚ್ಚಕಾರಿಗಳಿಂದಾಗಿ ಎಲ್ಲೆಲ್ಲೋ ಬಸ್ ಸ್ಟೇಷನು, ರೈಲ್ವೆ ಸ್ಟೇಷನ್ ಎಲ್ಲ ಕಡೆ ತುಪುಕ್ ಅಂತ ಹೇಳಿ ಉಗುದಿ ಎಲ್ಲ ದೇಶದ ಘನತೆಯನ್ನು ಹಾಳು ಮಾಡ್ತಾಯಿದ್ರು. ಸೊ ಅಷ್ಟೇ ಅಲ್ಲ ಸ್ನೇಹಿತರೆ, ಇದರಿಂದಾಗಿ ಕ್ಯಾನ್ಸರ್ ಕಾಯಿಲೆ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಇದರಿಂದಾಗಿ ಇವಾಗ ಕರ್ನಾಟಕ ಸರ್ಕಾರ ಏನು ಮಾಡಿದೆ, ಈ ಒಂದು ಕುತಂತ್ರದ ಮೇಲೆ ಸುತ್ತಿಗೆಯಿಂದ ಬಡಿದಿದೆ ಅಂತಲೇ ಹೇಳ್ಬೋದು. ಈ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006 FSSA ಅಂದರೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಆ್ಯಕ್ಟ್ ಸೆಕ್ಷನ್ 30 ಅಡಿಯಲ್ಲಿ ಇವಾಗ ಸರ್ಕಾರ ಒಂದು ಹೊಸ ಆದೇಶವನ್ನು ಹೊರಡಿಸಿದೆ. ಏನಪ್ಪ ಅಂತಂದರೆ, ಇನ್ಮೇಲೆ ಈ ಟ್ವಿನ್ ಪ್ಯಾಕ್ಸ್ ಮಾರಾಟ ಮಾಡುವುದನ್ನು ಕೂಡ ನಿಷೇಧ ಮಾಡಲಾಗಿದೆ. ಜನರಿಗೆ ಈಸಿಯಾಗಿ ತಂಬಾಕು ಮಿಶ್ರಣ ಮಾಡಿಕೊಳ್ಳುವಂಥ ಯಾವುದೇ ತಂಬಾಕು ಪದಾರ್ಥಗಳನ್ನು ಮಾರುವಂತಿಲ್ಲ ಅಂತೇಳಿ ಸರ್ಕಾರ ಇವಾಗ ಸ್ಪಷ್ಟವಾಗಿ ಹೇಳಿದೆ. ಮುಂದಿನ 1 ವರ್ಷಗಳ ಕಾಲ ಈ ತಂಬಾಕು ನಿಕೋಟಿನ್ ಮಿಶ್ರಿತ ಪಾನ್ ಮಸಾಲ, ಗುಟ್ಕಾ ಮಸಾಲವನ್ನು ಉತ್ಪನ್ನಗಳ ಮಾರಾಟ, ತಯಾರಿಕೆ, ಸಂಗ್ರಹಣೆ, ಸಾಗಾಣಿಕೆ ಇದ್ಯಾವುದನ್ನು ಕೂಡ ಮಾಡುವಾಗಿಲ್ಲ. ಕಂಪ್ಲೀಟ್ ಬ್ಯಾನ್ ಮಾಡಲಾಗಿದೆ. ಈ ವಿಷಯದಲ್ಲಿ ಯಾವುದೇ ಥರ ವಯೋಲೇಷನ್ ಆಗಬಾರ್ದು. ಸೊ ಹಾಗಾಗಿ ಇದಕ್ಕಾಗಿ ಸರ್ಕಾರ ಫುಡ್ ಸೇಫ್ಟಿ ಆಫೀಸರ್ಸ್ ಮೂಲಕ ಸ್ಪೆಷಲ್ ಇನ್ಸ್ಪೆಕ್ಷನ್ ಕೂಡ ನಡೆಸಲಾಗುತ್ತೆ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಇದ್ರ ಜೊತೆಗೆ ಸಾರ್ವಜನಿಕರು ಕೂಡ ನಮಗೆ ಸಹಕಾರ ಕೊಡಬೇಕು, ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಏನಂತ ಅಂತಂದರೆ, ಸೊ ಅವರು ಕೂಡ ಈ ಒಂದು ವ್ಯಸನ ಮುಕ್ತ ಕರ್ನಾಟಕ, ಆರೋಗ್ಯಕರ ಕರ್ನಾಟಕ ನಿರ್ಮಾಣ ಮಾಡಲಿಕ್ಕೆ ಸಾರ್ವಜನಿಕರು ನಮ್ಮ ಜೊತೆ ಸಹಕಾರ ಕೊಡಬೇಕು ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಸೊ ನಿಮಗೇನಾದರೂ ಎಲ್ಲಾದರೂ ಈ ಒಂದು ತಂಬಾಕು, ನಿಕೋಟಿನ್, ಗುಟ್ಕಾ, ಪಾನ್ ಮಸಾಲ ತಯಾರಿಕೆ, ಸಂಗ್ರಹಣೆ, ಸಾಗಾಣಿಕೆ, ವಿತರಣೆ ಕಂಡು ಬಂದಲ್ಲಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಷಯ ತಿಳಿಸಬೇಕು ಅಂತೇಳಿ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ. ನಮ್ಮ ಆರೋಗ್ಯ ಸಚಿವರಾಗಿರ್ತಕ್ಕಂಥ UT ಖಾದರ್ ಅವರ ಹೆಲ್ತ್ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡೋ ಆಹಾರ ಮತ್ತು ಔಷಧಿ ಸುರಕ್ಷತೆ ವಿಭಾಗದ ಅಧಿಕಾರಿಗಳೇ ಈ ಒಂದು ಆದೇಶವನ್ನು ಪಾಸ್ ಮಾಡಿರೋದು. ಈ ಒಂದು ಆದೇಶ ಆಗಸ್ಟ್ 12ನೇ ತಾರೀಕು ಪಾಸ್ ಮಾಡಲಾಯಿತು. ಹಾಗಾದರೆ ಈ ಪಾನ್ ಮತ್ತು ಗುಟ್ಕಾ ಮಸಾಲವನ್ನು 1 ವರ್ಷಗಳ ಕಾಲ ನಿಷೇಧ ಮಾಡೋದ್ರಿಂದ ಇದರಿಂದ ಅಡಿಕೆ ಬೆಳೆಗಾರರ ಮೇಲೆ ಯಾವ ರೀತಿ ಒಂದು ಇಂಪ್ಯಾಕ್ಟ್ ಆಗುತ್ತೆ, ಯಾವ ರೀತಿ ಒಂದು ಪರಿಣಾಮ ಬೀರುತ್ತೆ ಅಂತ ನೋಡೋದಾದರೆ, ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಯುವಂಥ ದೇಶ ಅಂತಾದರೆ ಅದು ನಮ್ಮ ಭಾರತ ಸ್ನೇಹಿತರೆ. ಜಗತ್ತಿನಲ್ಲಿ ಸುಮಾರು 63% ಅಡಿಕೆ ಉತ್ಪಾದನೆ ಆಗುತ್ತೆ ಭಾರತದಲ್ಲಿ. ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯ, ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಹೈಯೆಸ್ಟ್ ಅಡಿಕೆ ಬೆಳೆಯುವಂಥದ್ದು. ಸೊ ಭಾರತದಲ್ಲಿ ಸುಮಾರು 14 ಲಕ್ಷ ಟನ್ ಅಡಿಕೆ ಉತ್ಪಾದನೆ ಆದರೆ ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಸುಮಾರು 10 ರಿಂದ 11.3 ಲಕ್ಷ ಟನ್ ಅಡಿಕೆ ಬೆಳೆಯುತ್ತಾರೆ. ದೇಶದಲ್ಲಿ ಸುಮಾರು 60 ರಿಂದ 70% ಅಂದರೆ 6.76 ಲ್ಯಾಕ್ಸ್ ಹೆಕ್ಟರ್ ಪ್ರದೇಶದಲ್ಲಿ ಕರ್ನಾಟಕದಲ್ಲಿ ಅಡಿಕೆಯನ್ನು ಬೆಳೀತಾರೆ. ಈ ಒಂದು ಅಡಿಕೆ ಮುಕ್ಕಾಲು ಭಾಗ ಅಂದರೆ 70 to 73% ಅಡಿಕೆ ಈ ಒಂದು ತಂಬಾಕು, ಪಾನ್ ಮಸಾಲ ಉದ್ಯಮಕ್ಕೆ ಹೋಗ್ತಾ ಇತ್ತು. ಇನ್ನುಳಿದಂಥ 15 ರಿಂದ 20% ಅಡಿಕೆ ಸಾಂಪ್ರದಾಯಿಕ ತಾಂಬೂಲ, ಪೂಜೆ, ಈ ಒಂದು ಸಂಪ್ರದಾಯಕ್ಕೆ ಅಡಿಕೆಯನ್ನು ಬಳಸಲಾಗ್ತಿತ್ತು. ಇನ್ನುಳಿದಂಥ ಪ್ರಮಾಣದ ಅಡಿಕೆಗಳು ಪೇಂಟ್ ಇಂಡಸ್ಟ್ರಿಗೂ ಕೂಡ ಹೋಗ್ತಾ ಇತ್ತು. ಇಲ್ಲೊಂದು ಗಮನಿಸಿ, ಮುಕ್ಕಾಲು ಭಾಗ ಅಡಿಕೆ ಈ ಒಂದು ಗುಟ್ಕಾ ಉದ್ಯಮಕ್ಕೆ ಹೋಗ್ತಿರೋದ್ರಿಂದ ಈ 1 ವರ್ಷಗಳ ಕಾಲ ಏನು ಬ್ಯಾನ್ ಅಂತ ಹೇಳಿದಾರಲ್ಲ, ಇದರಿಂದಾಗಿ ಅಡಿಕೆ ಬೆಳೆಗಾರರ ಮೇಲೆ ಒಂದು ದೊಡ್ಡ ಹೊಡೆತನೇ ಬೀಳುವಂಥ ಚಾನ್ಸಸ್ ಇದೆ. ಸೊ ಒಂದು ಖುಷಿಯಾದ ಸಮಾಧಾನ ವಿಷಯ ಏನು ಅಂತಂದರೆ, ಈ ಒಂದು ಅಡಿಕೆ ಕೇವಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಸೇಲ್ ಆಗೋದಿಲ್ಲ. ನಮ್ಮ ಕರ್ನಾಟಕ ರಾಜ್ಯದ ಅಡಿಕೆ ದೇಶದ ಬೇರೆ ರಾಜ್ಯಗಳಿಗೂ ಕೂಡ ಸಪ್ಲೈ ಆಗುತ್ತೆ. ಬೇರೆ ಕಡೆನೂ ಬೇಡಿಕೆ ಇದೆ. ಯಾಕಂತಂದರೆ ನಮ್ಮ ದೇಶದಲ್ಲೇ ಕರ್ನಾಟಕದಲ್ಲೇ ಹೈಯೆಸ್ಟ್ ಅಡಿಕೆ ಉತ್ಪಾದನೆ ಆಗುವಂಥ ರಾಜ್ಯ ಆಗಿರೋದ್ರಿಂದ ಬೇರೆ ರಾಜ್ಯಗಳಿಗೂ ಕೂಡ ನಮ್ಮ ಅಡಿಕೆ ಸಪ್ಲೈ ಆಗುತ್ತೆ. ಸೊ ಆದರೆ ಈ ಟ್ರೆಂಡು ಹೀಗೆ ಇರೋದಿಲ್ಲ ಸ್ನೇಹಿತರೆ, ಉಲ್ಟಾ ಆಗೋದಿಲ್ಲ. ಯಾಕಂತಂದರೆ ಒಂದು ಸಲ ಈ ಒಂದು ಪ್ಯಾನ್ ಮಸಾಲ, ತಂಬಾಕು, ನಿಕೋಟಿನ್ ಇದು ಸರಿ ಇಲ್ಲ, ಇದು ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ನಿಷೇಧ ಮಾಡಲೇಬೇಕು ಅಂತ ಡಿಸೈಡ್ ಆದಮೇಲೆ ಇದು ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಅಡಿಕೆ ಬೆಳೆಗಾರರ ಮೇಲೆ ಸ್ವಲ್ಪ ಹೊಡೆತ ಬೀಳೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಈಗ ಕರ್ನಾಟಕ ಸರ್ಕಾರ 1 ವರ್ಷ ಬ್ಯಾನ್ ಅಂತ ಹೇಳಿದೆ. ಹೇಳೋಕ್ಕಾಗಲ್ಲ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ 2 ವರ್ಷ ಆಗ್ಬೋದು, ಮತ್ತು 3 ವರ್ಷ ಆದರೂ ಆಗ್ಬೋದು, ಇಲ್ಲ ಶಾಶ್ವತವಾಗೇ ಬ್ಯಾನ್ ಆದರೂ ಆಗ್ಬೋದು, ಹೇಳಲಿಕ್ಕೆ ಬರಲ್ಲ. ಈಗ ಕೆಲವು ಸ್ಟೇಟ್ಗಳಲ್ಲಿ ಇಲ್ಲೆಲ್ಲ ಬ್ಯಾನ್ ಆಗಿದೆ, ನಿಮ್ಮ ಸ್ಟೇಟಲ್ಲಿ ಯಾಕೆ ಬ್ಯಾನ್ ಆಗಿಲ್ಲ ಅಂತ ಒಂದು ಪ್ರಶ್ನೆ ಉಟ್ಕೊಳ್ಬೋದು. ಮುಂದಿನ ದಿವಸದಲ್ಲಿ ಏನಾಗುತ್ತೆ, ಇಂಥದ್ದೇ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಒಂದು ವೇಳೆ ಶಾಶ್ವತವಾಗಿ ಬ್ಯಾನ್ ಆಗೋದಾದರೆ ನಮ್ಮೆಲ್ರಿಗೂ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇದೆ. ಅದೇ ಅಡಿಕೆ ಬೆಳೆಗಾರರ ಮುಂದೆ. ಏನಪ್ಪ ಅಂತಂದರೆ, ನಾನು ಮೊದಲೇ ಹೇಳ್ದಂಗೆ, ಸೊ ಮೊದಲೆಲ್ಲ ನಮ್ಮ ಮಲೆನಾಡು ಭಾಗದಲ್ಲಿ ಹೆಚ್ಚಾಗಿ ಅಡಿಕೆನ ಬೆಳೀತಾಯಿದ್ರು ರೈತರು. ಸೊ ಇವಾಗ ಅಡಿಕೆ ಒಳ್ಳೆ ರೇಟ್ ಇದೆ ಅಂತೇಳಿ
ಬಯಲುಸೀಮೆಯಲ್ಲೂ ಕೂಡ ಈ ತೆಂಗುವನ್ನು ತೆಗೆದು ಅಡಿಕೆನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಹಾಗಾದರೆ ಈ ಎಲ್ಲ ಬೆಳೆಗಾರರ ಮುಂದಿನ ಕತೆ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕೇವಲ ನಮ್ಮ ಕರ್ನಾಟಕ ರಾಜ್ಯ ಮಾತ್ರವಲ್ಲ, ಅಕ್ಕಪಕ್ಕದ ರಾಜ್ಯಗಳಲ್ಲೂ ಕೂಡ ಈಗ ಅಡಿಕೆ ಟ್ರೆಂಡ್ ಶುರುವಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಈ ಒಂದು ಪಾನ್ ಮಸಾಲ ಬ್ಯಾನ್ನಿಂದಾಗಿ ಎಲ್ಲ ಬೆಳೆಗಾರರ ಮೇಲೆ ಒಂದು ದೊಡ್ಡ ಬಿಗ್ ಕ್ವಶನ್ ಮಾರ್ಕ್ ಇದೆ. ಏನಪ್ಪ ಅಂತಂದರೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಡಿಕೆ ಉತ್ಪಾದನೆ ಆದರೆ, ಅಷ್ಟು ಮಾಸಾಗಿ ಅಡಿಕೆಯನ್ನು ಬೆಳೆದ್ರೆ ಇದರ ಒಂದು ಪ್ರೈಸ್ ಹೇಗಿರುತ್ತೆ, ಮಾರ್ಕೆಟ್ ವ್ಯಾಲ್ಯೂ ಹೇಗಿರುತ್ತೆ, ಹಾಗೆ ಇದರ ಲೀಗಲ್ ಸ್ಟೇಟಸ್ ಏನಿರುತ್ತೆ. ಸೊ ಅಡಿಕೆ ಮತ್ತು ತಂಬಾಕು, ಪ್ಯೂರ್ ಅಡಿಕೆಯಿಂದ ತಯಾರಾದಂಥ ಪಾನ್ ಮಸಾಲ ಏನು ಸಮಸ್ಯೆ ಇಲ್ಲ, ಜನರ ಆರೋಗ್ಯಕ್ಕೆ ಏನು ತೊಂದರೆ ಇಲ್ಲ. ಆದರೆ ನಮ್ಮ ಜನ ಪಿಚ್ಚಕಾರಿಗಳಿದಾರಲ್ಲ, ಇವ್ರಿಗೆ ಬೇಕಾಗಿರೋದೇನು, ಈ ಒಂದು ತಂಬಾಕು ನಿಕೋಟಿನ್ ಮಿಶ್ರಣ ಆಗಿರೋವಂಥ ಒಂದು ಪಾನ್ ಮಸಾಲ. ಸೊ ಇವ್ರಿಗೆ ನೆಶೆ ಇರಬೇಕಲ್ಲ, ಒಂದು ಸ್ಟೈಲಿಶಾಗಿ ಹಾಕ್ಕೊಂಡು ಸುತ್ತಕೊಂಡು ತಿರುಗಾಡಿಕೊಂಡು ಪಿಚಕ್ ಅಂತ ತುಪುಕ್ ಅಂತ ಎಲ್ಲೆಂದರಲ್ಲಿ ಹೋಗೋದು ಹಾಳು ಮಾಡೋದೇ ಅಲ್ವ ಇವ್ರ ಕೆಲಸ. ಸೊ ಈ ನಮ್ಮ ಜನಗಳಿಗೆ ಬೇಕಾಗಿರೋದೇ ಆ ಒಂದು ಅಂಶ. ಸೊ ಅದನ್ನೇ ಮಿಕ್ಸ್ ಮಾಡೋಂಗಿಲ್ಲ ಅಂತೇಳಿ ಸರ್ಕಾರ ಇವಾಗ ಹೇಳ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಈ ಒಂದು ಅಡಿಕೆಯ ಟ್ರೆಂಡು ಬಿದ್ದೋಗುವಂಥ ಪರಿಸ್ಥಿತಿ ಬರುತ್ತೆ. ಸೊ ಆವಾಗ ಪ್ರೈಸು ಕೂಡ ಬೀಳುತ್ತೆ. ಸೊ ಈ ಥರ ಆದರೆ ಮುಂದಿನ ದಿನಗಳಲ್ಲಿ ಅಡಿಕೆ ಬೆಳೆಗಾರರ ಒಂದು ಪರಿಸ್ಥಿತಿ ಏನಾಗ್ಬೋದು, ಅವರ ಮುಂದಿನ ಕತೆ ಏನು, ಇದೇ ಒಂದು ಬಿಗ್ ಕ್ವಶನ್ ಮಾರ್ಕ್ ಆಗಿದೆ. ಈಗ ಸರ್ಕಾರ 1 ವರ್ಷ ಅಂತ ಹೇಳಿದೆ, ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅಂತೇಳಿ ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ಕ್ಯಾನ್ಸರ್ ಕಾರ್ಖಾನೆ, ಸ್ಲೋ ಪಾಯ್ಸನ್, ಗುಟ್ಕಾ. ಸ್ನೇಹಿತರೆ, ಸರ್ಕಾರ ಇವಾಗ ಗುಟ್ಕಾ ಬ್ಯಾನ್ ಮಾಡಿರೋದಕ್ಕೆ ಮುಖ್ಯವಾದ ಕಾರಣ ಸಾರ್ವಜನಿಕರ ಆರೋಗ್ಯ. ಈ ಗುಟ್ಕಾ ಅನ್ನೋದು ಬರೀ ಸುಣ್ಣ ಅಡಿಕೆಯ ಕಾಯಿಯ ಮಿಶ್ರಣ ಅಲ್ಲ, ಇದು ಒಂದು ಸ್ಲೋ ಪಾಯ್ಸನ್ ಇದ್ದಂಗೆ. ಇದರಲ್ಲಿ ಮ್ಯಾಗ್ನೇಷಿಯಂ ಕಾರ್ಬೋನೇಟ್ ಅನ್ನೋ ಒಂದು ಅಪಾಯಕಾರಿ ಕೆಮಿಕಲ್ ಇರುತ್ತೆ. ಇದನ್ನು ಜನಗಳು ನಿರಂತರವಾಗಿ ಸೇವಿಸೋದ್ರಿಂದ ಬಾಯಿ ಕ್ಯಾನ್ಸರ್ ಅಂದರೆ ಓರಲ್ ಕ್ಯಾನ್ಸರ್ ಬರೋದಂತೂ ಬಹುತೇಕ ಖಚಿತ. ಇಡೀ ವಿಶ್ವದಲ್ಲೇ ಓರಲ್ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ ರೋಗಿಗಳು ಮತ್ತು ಈ ಪಿಚ್ಚಕಾರಿಗಳು ತುಪುಕ್ ಅಂತ ಹೋಗಿತಾರಲ್ಲ, ಇವರು ಇರೋದು ನಮ್ಮ ಭಾರತ ದೇಶದಲ್ಲೇ ಅತಿ ಹೆಚ್ಚು ಅಂತ ಹೇಳಿದ್ದಾರೆ. ಇಂಡಿಯಾ ಸೊಸೈಟಿ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 1 ಲಕ್ಷಕ್ಕೂ ಅಧಿಕ ಈ ಬಾಯಿ ಕ್ಯಾನ್ಸರ್, ಓರಲ್ ಕ್ಯಾನ್ಸರ್ ಪೇಷಂಟ್ಗಳ ಸಂಖ್ಯೆ, ಕೇಸಸ್ ರೆಕಾರ್ಡ್ ಆಗ್ತಿದೆ. ಈ ಗುಟ್ಕಾ ಸೇವನೆ ಮಾಡೋದ್ರಿಂದ, ಜಗಿಯೋದ್ರಿಂದ ನಮ್ಮಲ್ಲಿ ಕೆಲವೊಂದು ಗುಣಲಕ್ಷಣಗಳು ಕಾಣಿಸ್ಕೊಳ್ತವೆ. ಅದೇನಪ್ಪ ಅಂತಂದರೆ, ಬಾಯಿನ ಪೂರ್ತಿಯಾಗಿ ತೆಗಿಯೋಕ್ಕಾಗಲ್ಲ, ಒಳಗಡೆ ಎಲ್ಲ ಚರ್ಮ ಗಟ್ಟಿ ಆಗುತ್ತೆ, ಸ್ವಲ್ಪ ಖಾರ ತಿಂದರೂ ಕೂಡ ನಿಮಗೆ ವಿಪರೀತ ಖಾರ ಅನಿಸುತ್ತೆ. ಸೊ ಈ ಒಂದು ಗುಣಲಕ್ಷಣಗಳು ಕಾಣಿಸ್ತಾ ಹೋಗ್ತಾ ಮುಂದೆ ಇದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುತ್ತೆ. ಈಗ ಸದ್ಯಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ಗಳಲ್ಲಿ ಈ ಬಾಯಿ ಕ್ಯಾನ್ಸರ್, ಓರಲ್ ಕ್ಯಾನ್ಸರ್ ಪೇಷಂಟ್ಗಳು ಪ್ರತಿ ವರ್ಷ ಹೆಚ್ಚಾಗ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಸುಮಾರು 4,000ಕ್ಕೂ ಅಧಿಕ ಓರಲ್ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ ಪೇಷಂಟ್ಗಳು ಪ್ರತಿ ವರ್ಷ ರೆಕಾರ್ಡ್ ಆಗ್ತಾ ಇದೆ. ನಾವು ಗಮನಿಸಬೇಕಾಗಿರೋಂಥ ಮತ್ತೊಂದು ಆರ್ಥಿಕ ಲೆಕ್ಕಾಚಾರವಿದೆ. ಅದೇನಪ್ಪ ಅಂತಂದರೆ, ದೇಶಕ್ಕೆ ಈ ತಂಬಾಕು ಉತ್ಪಾದನೆಗಳಿಂದ ಸುಮಾರು ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಹಣ ಬರ್ತಾ ಇದೆ. ದೇಶಕ್ಕೆ ಸುಮಾರು 76,000 ಕೋಟಿ ರೂಪಾಯಿ ಆದಾಯ ಬರ್ತಿದೆ. ಆದರೆ ಆ ಟ್ಯಾಕ್ಸ್ ಹಣಗಿಂತ ಅದರ 10 ಪಟ್ಟು ಹೆಚ್ಚಿನ ಹಣವನ್ನು ಈ ಕ್ಯಾನ್ಸರ್ ರೋಗಿಗಳಿಗೆ ಖರ್ಚು ಮಾಡುವಂಥ ಪರಿಸ್ಥಿತಿ ಇದೆ ಅಂತೇಳಿ ಸರ್ಕಾರ ಇವಾಗ ಹೇಳ್ತಾ ಇದೆ. ಎಕ್ಸಾಂಪಲ್ ನೋಡಿ, ಒಂದು ಬಡ ಫ್ಯಾಮಿಲಿ, ಅವರ ಒಂದು ಪೇರೆಂಟ್ಸು, ತಂದೆ ತಾಯಿ ಅಥವಾ ಗಂಡ ಹೆಂಡತಿ, ಯಜಮಾನ ಅಥವಾ ಯಜಮಾನಿ ದುಡಿಯೋವಂಥವ್ರು, ಆ ಮಕ್ಕಳು ಚಿಕ್ಕವರಾಗಿರ್ತಾರೆ. ಅವರಿಗೆ ಯಜಮಾನ ಅಥವಾ ಯಜಮಾನಿಗೆ ಈ ಕ್ಯಾನ್ಸರ್ ಕಾಯಿಲೆ ಬಂದು ಅವರೇನಾದ್ರು ಮೃತಪಟ್ಟರೆ, ಆ ಚೈಲ್ಡ್ಹುಡ್ನಲ್ಲೇ ಆ ಪೇರೆಂಟ್ಸ್ನ ಕಳ್ಕೊಂಡ್ರೆ ಆ ಮಕ್ಕಳು ಮುಂದಿನ ಜೀವನಕ್ಕಾಗಿ, ಜನ್ರೇಷನ್ಗಾಗಿ ಸಂಪೂರ್ಣ ಸರ್ಕಾರಿ ಯೋಜನೆಗಳಿಗೆ ಡಿಪೆಂಡ್ ಆಗಬೇಕಾಗುತ್ತೆ. ಸೊ ಇದು ಕೂಡ ಸರ್ಕಾರಕ್ಕೆ ಒಂದು ರೀತಿ ದೊಡ್ಡ ಕಾಸ್ಟ್ ಅಲ್ವಾ, ಸಮಾಜಕ್ಕೆ ಇದೊಂದು ದೊಡ್ಡ ಪೆಟ್ಟಲ್ವಾ. ನೋಡಿ, ಒಬ್ಬ ಕ್ಯಾನ್ಸರ್ ಪೇಷಂಟ್ಗೆ ಅವರ ಟ್ರೀಟ್ಮೆಂಟಿಗೆ ಏನಿಲ್ಲ ಅಂದರೂ 3ರಿಂದ 3.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅದೇ ಸೀರಿಯಸ್ ಕೇಸ್ ಆದರೆ ಇನ್ನೂ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ಈ ಯುವಜನತೆಯನ್ನು ಈ ಒಂದು ದುಷ್ಟದಿಂದ ಪಾರು ಮಾಡಿ ವ್ಯಸನಮುಕ್ತ ಕರ್ನಾಟಕ, ಆರೋಗ್ಯವಂತ ಕರ್ನಾಟಕನ ನಿರ್ಮಾಣ ಮಾಡಬೇಕು. ಮತ್ತು ಬಡವರನ್ನು ಈ ಒಂದು ಕ್ಯಾನ್ಸರ್ ರೋಗದಿಂದ ರಕ್ಷಿಸಬೇಕು. ಇಲ್ಲಿ ಆರೋಗ್ಯದ ಮುಂದೆ ಆದಾಯ ಅಷ್ಟೊಂದು ಮುಖ್ಯ ಆಗಲ್ಲ. ನೋಡಿ, IT ಕಂಪ್ನಿಯಲ್ಲಿ ಕೆಲಸ ಮಾಡೋವಂಥವ್ರು, IITನಲ್ಲಿ ಓದಿರೋವಂಥವ್ರು, ಮತ್ತು ಬೆನ್ಸ್ ಕಾರ್ನಲ್ಲಿ ಓಡಾಡೋವಂಥವ್ರು, ಈ ಶ್ರೀಮಂತರೆಲ್ಲ ಇದ್ದಾರಲ್ಲ, ಮತ್ತು ಈ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ನೋಡಿ ಸಿನಿಮಾ ಸ್ಟಾರ್ ನಟರು, ಕಣಕಣದಲ್ಲೂ ಕೇಸರಿ, ಬಾಯಲ್ಲಿ ಪಾನ್ ಮಸಾಲ ಅಂತೇಳಿ. ಸೊ ಅವರೆಲ್ಲ ಏನು ಈ ಗುಟ್ಕಾವನ್ನು ತಿಂತಾರ? ಅವರೆಲ್ಲ ಏನು ಪಿಚ್ಚಕಾರಿಗಳ? ಖಂಡಿತ ಇಲ್ಲ. ಅವರೊಂದು ಅಡ್ವರ್ಟೈಸ್ಮೆಂಟ್ ಜಾಹೀರಾತನ್ನು ಕೊಟ್ಟು ಹಣ ಮಾಡೋದಷ್ಟೇ ಅವ್ರ ಕೆಲಸ ಆಗಿರುತ್ತೆ. ಆದರೆ ಇದನ್ನೆಲ್ಲ ತಿನ್ನುವಂಥದ್ದು ನೀವು ಈ ಮಧ್ಯಮ ವರ್ಗದ ಜನಗಳು, ಬಡ ಜನಗಳು. ಸೊ ಇದನ್ನು ತಿಂದು ಆರೋಗ್ಯನ ಹಾಳು ಮಾಡ್ಕೊತಾ ಇದ್ದೀವಿ. ಅವರು ಇಂಡೈರೆಕ್ಟಾಗಿ ಅಡ್ವರ್ಟೈಸ್ಮೆಂಟಿಂಗ್ ಮಾಡ್ತಾ ಇದ್ದಾರೆ. ಸೊ ಪ್ಯೂರ್ ಪಾನ್ ಮಸಾಲ ಅಂತೇಳಿ. ಬಟ್ ಇದರಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಈ ತಂಬಾಕು ನಿಕೋಟಿನ್ ಅಂಶ ಮಿಶ್ರಣ ಮಾಡಿಕೊಂಡು
ಚೆನ್ನಾಗಿ ತಿಂದು ಆರೋಗ್ಯ ಹಾಳು ಮಾಡ್ಕೊತಾ ಇದ್ದೀವಿ. ಈ ಗುಟ್ಕಾ ಪಾನ್ ಮಸಾಲ ಜಗಿಯುವಂಥವ್ರು, ಸೇವನೆ ಮಾಡುವಂಥವ್ರು ಯಾರಪ್ಪ ಅಂತ ನೋಡೋದಾದರೆ ಬಡವರು, ಕಡು ಬಡವರು, ಕಾರ್ಮಿಕರೇ ಆಗಿದ್ದಾರೆ. ನೀವು ಒಂದ್ಸಲ ನಂಬರ್ಸ್ನ ತೆಗೆದು ನೋಡಿದ್ರೆ ಶಾಕ್ ಆಗ್ತೀರಾ ನಿಜವಾಗ್ಲೂ. ಅದರಲ್ಲಿ ಹೆಚ್ಚಿನವ್ರು ಇರೋದೇ ಈ ಬಡವರು, ಕಡು ಬಡವರು, ಕಾರ್ಮಿಕರೇ ಆಗಿರ್ತಾರೆ. ಸೊ ಇಂಥವ್ರನ್ನೆಲ್ಲ ನಾವು ರಕ್ಷಣೆ ಮಾಡಬೇಕಲ್ವ ಸ್ನೇಹಿತರೆ. ಈ ಸಿಲಿಕಾನ್ ಸಿಟಿ ಬೆಂಗಳೂರು ಇದರ ಮರ್ಯಾದೆ ಪ್ರಶ್ನೆನೂ ಕೂಡ ಹೌದು. ನಾವು ವಿದೇಶಿ ಹೂಡಿಕೆ ಬೇಕು ಅಂತ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತೀವಿ. ಇಲ್ಲಿ ನೋಡಿದ್ರೆ ಎಲ್ಲೆಂದರಲ್ಲಿ ಪಿಚ್ಚಕಾರಿಗಳು, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟೇಷನ್ನು, ಸಿನಿಮಾ ಥಿಯೇಟರ್ಗಳಲ್ಲಿ ಎಲ್ಲಿ ನೋಡೋದ್ರಲ್ಲಿ ಉಗುದಿ ತುಪುಕ್ ಅಂತೇಳಿ ಗಲೀಜು ಮಾಡಿರ್ತಾರೆ. ಸೊ ಈ ಒಂದು ಚಿತ್ರಣ ಎಲ್ಲ ಬದಲಾಗಬೇಕಲ್ವ. ಗುಟ್ಕಾ ಮಾಫಿಯಾ ಬ್ಯಾನ್ ಆದರೆ ಸೇಲ್ ನಿಲ್ಲುತ್ತಾ? ಎಸ್ ಸ್ನೇಹಿತರೆ, ಇವಾಗೇನೋ ಸರ್ಕಾರ ಆದೇಶ ಮಾಡ್ತು ಈ ಗುಟ್ಕಾ ಪಾನ್ ಮಸಾಲ ಬ್ಯಾನ್ ಮಾಡಬೇಕು, ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಅಂತೇಳಿ. ಹಾಗಾದ್ರೆ ನಾಳೆಯಿಂದನೇ ಇದು ಸ್ಟಾಪ್ ಆಗುತ್ತಾ, ನಿಂತು ಬಿಡುತ್ತಾ? ರಿಯಾಲಿಟಿ ಇದಲ್ಲ. ಎಕಾನಮಿಕ್ಸ್ ಪ್ರಕಾರ, ರೂಲ್ಸ್ ಪ್ರಕಾರ ಯಾವುದಾದ್ರು ಒಂದು ವಸ್ತು ಯಾವಾಗ ಬ್ಯಾನ್ ಆಗುತ್ತೋ ಅದರ ಡಿಮ್ಯಾಂಡ್ ಕಂಪ್ಲೀಟಾಗಿ ಡೌನ್ ಆಗಲ್ಲ, ಬದಲಾಗಿ ಅದರ ಪ್ರೈಸ್ ರೇಟ್ ಜಾಸ್ತಿ ಆಗುತ್ತೆ. ಅಂದರೆ ನಿನ್ನೆ ಮೊನ್ನೆ ಎಲ್ಲ ಈ ಒಂದು ಪಾನ್ ಮಸಾಲ ಒಂದು 5-10 ರೂಪಾಯಿಗೆ ಸಿಗ್ತಿದ್ದಂಥ ಒಂದು ಪಾನ್ ಮಸಾಲ ನಾಳೆ ದಿವಸ 15, 20, 25, 30 ರೂಪಾಯಿ ಗಂಟನೂ ಏರಿಕೆ ಆಗ್ಬೋದು. ಇದರಲ್ಲಿ ಆಶ್ಚರ್ಯನೇ ಇಲ್ಲ. ದಿನೇ ದಿನೇ ರೇಟ್ ಜಾಸ್ತಿ ಆಗುತ್ತಾ ಹೋಗುತ್ತೆ. ಇಷ್ಟೇ ಅಲ್ಲ, ಕಳ್ಳ ಸಾಗಾಣಿಕೆ, ಬ್ಲ್ಯಾಕ್ ಮಾರ್ಕೆಟ್ ಕೂಡ ಸ್ಟಾರ್ಟ್ ಆಗುತ್ತೆ. ನೆರೆ ರಾಜ್ಯಗಳಿಂದ ಆಂಧ್ರ, ಮಹಾರಾಷ್ಟ್ರ, ಗೋವಾ ಗಡಿಗಳಿಂದ ಈ ಒಂದು ಲಾರಿಗಳಲ್ಲಿ ತರಕಾರಿ ಸಾಗಣೆ ಮಾಡುವಂಥ ವಾಹನಗಳಲ್ಲಿ ಈ ಒಂದು ಕದ್ದು ಮುಚ್ಚಿ ಈ ಒಂದು ತಂಬಾಕು ಉತ್ಪನ್ನಗಳನ್ನು ಸಾಗಾಣಿಕೆ ಮಾಡ್ತಾರೆ ನಮ್ಮ ರಾಜ್ಯಕ್ಕೆ. ಸೊ ಇದಕ್ಕೆ ಲೋಕಲ್ ಲೆವೆಲ್ನಲ್ಲಿ ಈ ಒಂದು ತಂಬಾಕು ಉತ್ಪನ್ನಗಳನ್ನು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಕದ್ದು ಮುಚ್ಚಿ ಮಾರುವಂಥ ಒಂದು ಟ್ರೆಂಡು ಕೂಡ ಶುರುವಾಗ್ಬೋದು. ಇದರಿಂದ ಜನರು ಆರೋಗ್ಯನೂ ಉಳಿಯಲ್ಲ. ಮತ್ತು ಈ ಗುಟ್ಕಾ ಪಾನ್ ಮಸಾಲವನ್ನು ದುಬಾರಿ ಹಣವನ್ನು ಕೊಟ್ಟು 2 ಪಟ್ಟು 3 ಪಟ್ಟು ಹಣವನ್ನು ಕೊಟ್ಟು ಬೈ ಮಾಡಬೇಕಾಗುತ್ತೆ. ಮತ್ತು ಲೋಕಲಲ್ಲಿ ಯಾರ್ಯಾರೋ ಏನೇನೋ ಹಾಕಿ ರೆಡಿ ಮಾಡಿದಂಥ ಪಾನ್ ಮಸಾಲ ತಿಂದು ಆರೋಗ್ಯ ಇನ್ನಷ್ಟು ಡ್ಯಾಮೇಜ್ ಆಗುತ್ತೆ. ಇದರಿಂದಾಗಿ ಜನರ ಹೆಲ್ತಿಗೆ ದೊಡ್ಡ ಸಮಸ್ಯೆನೇ ಆಗುತ್ತೆ. ಸೊ ಹಾಗೆ ಸರ್ಕಾರಕ್ಕೆ ಬರಬೇಕಾದಂಥ ಒಂದು ಟ್ಯಾಕ್ಸ್, ಅದೇನು ದೊಡ್ಡ ಪ್ರಮಾಣ ಟ್ಯಾಕ್ಸ್ ಬರ್ತಿತ್ತು ಅಂತ ಹೇಳಿದ್ನಲ್ಲ, ತಂಬಾಕು ಉತ್ಪನ್ನಗಳಿಂದನೇ ದೇಶಕ್ಕೆ, ರಾಜ್ಯ ಸರ್ಕಾರಕ್ಕೆ ಹೈಯೆಸ್ಟ್ ಟ್ಯಾಕ್ಸ್ ಬರ್ತಿದ್ದಂತೂ ಅದು ಕೂಡ ತಪ್ಪೋಗುತ್ತೆ. ಸೊ ಹಾಗೆ ಈಗ ಮದ್ಯ ಮಾರಾಟ ನಿಷೇಧ ಮಾಡಿದ್ರು ಕೂಡ ಇದೇ ಒಂದು ಪರಿಸ್ಥಿತಿ ಆಗುವಂಥದ್ದು. ಸೊ ಅದನ್ನು ಮಾಡ್ತಾರ, ನೀವೇ ಯೋಚನೆ ಮಾಡಿ. ಸಾಧ್ಯನೇ ಇಲ್ಲ, ತುಂಬ ಕಷ್ಟ ಇದೆ. ಸೊ ಹಾಗಾಗಿ ಸರ್ಕಾರ ಇದನ್ನು ಹೇಗೆ ಟ್ಯಾಕಲ್ ಮಾಡುತ್ತೆ ಮತ್ತು ಇದಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದೆ ಅಂತೇಳಿ ಮುಂದೆ ನಾವು ಕಾದು ನೋಡಬೇಕಾಗಿದೆ. ಈ ರಾಜ್ಯಾದ್ಯಂತ ಇರುವಂಥ ಸಣ್ಣ ಪುಟ್ಟ ಕಿರಾಣಿ ಶಾಪ್ಗಳಿಗೂ ಕೂಡ ಈ ರಾಜ್ಯ ಸರ್ಕಾರ ಕಣ್ಣಿಡುತ್ತಾ, ಇನ್ಸ್ಪೆಕ್ಷನ್ ಮಾಡುತ್ತಾ? ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇಲ್ಲ. ಯಾಕಂತಂದರೆ ನಮ್ಮ ಫುಡ್ ಸೇಫ್ಟಿ ಆಹಾರ ಇಲಾಖೆಯಲ್ಲಿ ಅಷ್ಟೊಂದು ಆಫೀಸರ್ಸ್ಗಳ ಸ್ಟ್ರೆಂತೇ ಇಲ್ಲ, ಇರೋದೇ ತುಂಬ ಕಡಿಮೆ, ತುಂಬ ಶಾರ್ಟೇಜ್ ಇದೆ ಸ್ಟ್ರೆಂತು. ಸೊ ಹಾಗಾಗಿ ಈ ನಂಬರ್ಸ್ನ ಇಟ್ಕೊಂಡು ಇನ್ಸ್ಪೆಕ್ಷನ್ ಮಾಡೋಕ್ಕಾಗೋದಿಲ್ಲ. ಇದಕ್ಕೆ ಸ್ಥಳೀಯ ಪೊಲೀಸರು ಮತ್ತು ತಾಲೂಕು ಜಿಲ್ಲಾಡಳಿತ ಅಧಿಕಾರಿಗಳು ಕೂಡ ಕೈ ಜೋಡಿಸ್ಬೇಕು. ಅವರು ಜೊತೆಗೆ ಸೇರಿ ಕೆಲಸ ಮಾಡಿದರೆ ಇದು ಸಾಧ್ಯ. ಆದರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಈ ಪೊಲೀಸ್ನವರು, ಕೆಲವು ಅಧಿಕಾರಿಗಳೇನು ಗೊತ್ತಾ, ಈ ಮದ್ಯ ಮಾರಾಟದಲ್ಲೂ ನಾವು ನೋಡಿದ್ದೀವಿ, ಕೆಲವೊಂದು ಸ್ಥಳದಲ್ಲಿ ನಿಷೇಧ ಇದ್ದರೂ ಕೂಡ ಅವ್ರ ಹತ್ರ ಹಣ ಇಸ್ಕೊಂಡು ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಈ ಒಂದು ದಂಧೆ, ಈ ಒಂದು ಮಿಸ್ಟೇಕ್ನ ಸರಿ ಮಾಡ್ಕೊಳ್ಬೇಕು ಅಧಿಕಾರಿಗಳು. ಅದ್ರ ಜೊತೆಗೆ ಸಾರ್ವಜನಿಕರು ಕೂಡ ಇದಕ್ಕೆ ಕೋಆಪ್ರೇಟ್ ಮಾಡಬೇಕು. ಇದು ನಮ್ಮ ಆರೋಗ್ಯದ ದೃಷ್ಟಿ ಅಂತೇಳಿ ಮನಸ್ಸಿನಲ್ಲಿ ಇಟ್ಕೊಂಡು ಅವರು ಕೂಡ ಈ ಅಧಿಕಾರಿಗಳ ಜೊತೆ ಕೋಆಪ್ರೇಟ್ ಮಾಡಿದ್ರೆ ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಇದೆ. ಅದನ್ನು ಬಿಟ್ಟು ನಮ್ಮ ಸಾರ್ವಜನಿಕರು, ಯುವಜನತೆ ಬೈಕೊಂಡು, ನಾನು ಹೇಗೋ ತಿನ್ಕೊಂಡು ಆರಾಮಾಗಿ ಮಜವಾಗಿ ನಶೆ ಏರಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೆಂಗೋ ಇದ್ದೆ, ಹಾಳು ಮಾಡಿಬಿಡ್ತು ಈ ಸರ್ಕಾರ ಬ್ಯಾನ್ ಮಾಡಿ ಅಂತೇಳಿ ಸರ್ಕಾರಕ್ಕೆ ಬೈಕೊಂಡು, ಈ ಅಧಿಕಾರಿಗಳಿಗೆ ಬೈಕೊಂಡು, ಮತ್ತು ಸಿಕ್ಕಿದ್ದನ್ನೆಲ್ಲ ಲೋಕಲಲ್ಲಿ ಎಲ್ಲ ತಿಂದ್ಬಿಟ್ಟು ಆರೋಗ್ಯನ ಇನ್ನಷ್ಟು ಡ್ಯಾಮೇಜ್ ಮಾಡಿಕೊಂಡು ಹದ್ಗೆಡ್ಸ್ಕೊಂಡು ಈ ಥರ ಇರೋದಕ್ಕಿಂತ, ಸೊ ಅದ್ರ ಬದಲಿಗೆ ಇವರು ನಮ್ಮ ಒಂದು ಆರೋಗ್ಯ ದೃಷ್ಟಿಯಿಂದ ಒಂದು ಒಳ್ಳೆ ನಿರ್ಧಾರ ಮಾಡಿದ್ದಾರೆ ಅಂತ ತಿಳ್ಕೊಂಡು ಸರ್ಕಾರದ ಜೊತೆ, ಅಧಿಕಾರದ ಜೊತೆ ಕೈ ಜೋಡಿಸಿ ಈ ಒಂದು ಪ್ಲ್ಯಾನ್ನ ಸಕ್ಸಸ್ ಮಾಡೋದನ್ನು ನಾವು ಕಲಿಬೇಕು. ಅದನ್ನು ಬಿಟ್ಟು ಈ ಪ್ಲ್ಯಾನ್ನ ಫೇಲ್ ಮಾಡೋಕ್ಕೆ ಹೋಗಬಾರ್ದು. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನೀವೇನಾದರೂ ಅಡಿಕೆ ಬೆಳೆಗಾರರಾಗಿದ್ದರೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಇನ್ನೊಂದು, ನೀವೇನಾದರೂ ಯಾರಾದರೂ ಪಿಚ್ಚಕಾರಿಗಳು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ನಿಮ್ಮ ಒಪಿನಿಯನ್ ಏನು? ನಿಮಗೆ ಇದರಿಂದ ಬೇಸರ ಆಗ್ತಿದೆಯಾ ಅಥವಾ ಇದು ನಮ್ಮ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತ ಅನಿಸ್ತಿದೆಯಾ? ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಈ ಥರದ ಹೊಸ ಹೊಸ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಅಪ್ಡೇಟೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.